ನಾನಿವತ್ತು ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಸ್ಯಾಂಡಲ್ವುಡ್ ನಟ ಡಿ ಬಾಸ್ ದರ್ಶನ್ ಅವರು ಕೂಡ ರೀಸೆಂಟಾಗಿ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡೋಗಿದ್ರು. ಅದಾದಮೇಲಂತೂ ಈ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇದ್ದಾರೆ. ಕೊಟ್ಟಿಯೂರು ದೇವಸ್ಥಾನಕ್ಕೆ ಯಾರೊಬ್ಬರು ಬರೋಕ್ಕೆ ಹೋಗಬೇಡಿ, ಯಾಕಂದರೆ 4ನೇ ತಾರೀಕು ಜುಲೈವರೆಗೂ ಇವರು ಓಪನ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಅದನ್ನು ನಂಬ್ಕೊಂಡು ಇವತ್ತು ಬೆಳಿಗ್ಗೆನೇ ನಾವು ಇಲ್ಲಿ ಬಂದು ದರ್ಶನ ಮಾಡೋಣ ಅಂತ ಬಂದರೆ ಈ ದೇವಸ್ಥಾನದಲ್ಲಿ ಏನೇನೋ ಸ್ಪೆಷಲ್ ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ಯಾರೊಬ್ಬರು ಪಬ್ಲಿಕ್ಕಿಗೆ ಎಂಟ್ರಿನೇ ಕೊಟ್ಟಿಲ್ಲ ಒಳಗಡೆ. ನೋಡಿ, ದೇವಸ್ಥಾನ ಎಂಟ್ರಿ ಕಡೆ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬರ್ತಾ ಇದೆ, ಕ್ರೇಜಿ ಆಗಿದೆ. ನಾನಂತೂ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಾಕ್ಷಾತ್ ಶಿವದೇವರೇ ಈ ದೇವಸ್ಥಾನಕ್ಕೆ ಬರೋ ಥರ ಅವಕಾಶ ಮಾಡಿಕೊಟ್ರು. ಸೊ ಫುಲ್ ಮಳೆ ಬರ್ತಾ ಇದೆ. ಸದ್ಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ. ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ನಾನಿವತ್ತು ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ ನನ್ನ ಹಿಂದೆ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಈ ದೇವಸ್ಥಾನದ ಓಪನ್ನು ಇವತ್ತೇ ಲಾಸ್ಟು. ಸೊ ಫೈನಲಿ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ಸು. ನಮ್ಮ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಕಳೆದ 1 ವರ್ಷದಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಬೇಕಾದಷ್ಟು ಸೆಲೆಬ್ರಿಟಿಗಳೆಲ್ಲ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸ್ಯಾಂಡಲ್ವುಡ್ ನಟ ಡಿ ಬಾಸ್ ದರ್ಶನ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದು. ಅದಾದಮೇಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇದ್ದಾರೆ. ಸೊ ಇವತ್ತು ಲಾಸ್ಟ್ ದಿವಸ ಆಗಿರೋದ್ರಿಂದ ಹೊರಗಡೆ ಹೋಗ್ಬಿಟ್ಟು ಮಹಾಶಿವನ ದರ್ಶನ ಮಾಡಿಕೊಂಡು ಬರೋಣ. ಅದ್ರ ಜೊತೆಗೆ ಈ ದೇವಸ್ಥಾನಗಳ ಇತಿಹಾಸ ಕೂಡ ನಾನು ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನದ ಎಂಟ್ರೆನ್ಸು. ಇದು ಅಕ್ಕರೆ ದೇವಸ್ಥಾನ ಅಂತ, ಅಕ್ಕರೆ ಟೆಂಪಲು. ಅದ್ರ ಎದುರುಗಡೆ ಈ ಕಡೆ ಟೆಂಪಲ್ ಅಂತ ಇದೆ. ಎರಡೂ ದೇವಸ್ಥಾನಗಳಲ್ಲಿ ಶಿವ ದೇವ್ರನ್ನ ಪೂಜಿಸ್ತಾರೆ. ಬಟ್ ಅಕ್ಕರೆ ದೇವಸ್ಥಾನದ ವಿಶೇಷ ಏನು ಮತ್ತು ಇಕ್ಕರೆ ದೇವಸ್ಥಾನದ ವಿಶೇಷ ಏನು ಅಂತೆಲ್ಲ ಹಾಗೆ ಮುಂದೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ. ಟೈಮ್ ಇವಾಗ ಸುಮಾರು 8 ಗಂಟೆ ಆಗಿದೆ. ನಾವು ಇಲ್ಲೇ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹಂಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನಮ್ಮ ಬೆಂಗಳೂರಿಂದ ಶಶಾಂಕ್ ಅವರು ಕೂಡ ಇದ್ದಾರೆ. ಅವರು ಇಲ್ಲಿ ಬರ್ತಾ ಇದ್ದಾಗ ಹಂಗೆ ಪರಿಚಯ ಆದರು. ಸೊ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಜೂನ್ 8ನೇ ತಾರೀಕಿಂದ ಇವಾಗ ಜುಲೈ 4ನೇ ತಾರೀಕುವರೆಗೂ 1 ತಿಂಗಳು ಮಾತ್ರ ವರ್ಷದಲ್ಲಿ ಓಪನಿಂಗ್ ಇರುತ್ತೆ. ಇವತ್ತೇ ಲಾಸ್ಟ್ ಡೇ. ಅದಾದಮೇಲೆ ಇನ್ನೇನಿದ್ರು ನೆಕ್ಸ್ಟ್ ಇಯರೇನೇ ಇದು. ಗೈಸ್ ನೋಡಿ, ದೇವಸ್ಥಾನ ಎಂಟ್ರಿ ಕಡೆ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬರ್ತಾ ಇದೆ, ಆದರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, 2 ನದಿ ಸಿಗುತ್ತೆ. ಒಂದು ಚಿಕ್ಕ ನದಿ, ಇನ್ನೊಂದು ದೊಡ್ಡ ನದಿ. ನೋಡಿ, ಇಲ್ಲೊಂದು ನದಿ ಕಾಣಿಸ್ತು. ಫುಲ್ ಮಳೆ ಬರ್ತಾ ಇದೆ, ಮಳೆ ಜೋರಾಯಿತು. ಮಳೆ ಅಂತೂ ಬಿಟ್ಟು ಬರ್ತಾನೆ ಇದೆ. ಒಂದು 5 ನಿಮಿಷ ಸ್ಟಾಪ್ ಆಯಿತು ಅಂದರೆ ಸಾಕು, ಅರ್ಧ ಗಂಟೆ 1 ಅವರ್ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಆ ಥರ ಮಳೆ ಬರ್ತದೆ. ಗೈಸ್ ನೋಡಿ, ವೆದರ್ ಯಾವ ಥರ ಇದೆ. ಫುಲ್ ಮಳೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂ. ನಾನು ಫೋನ್ ನೆನೆಸ್ಕೊಂಡೆಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ವಾಟರ್ ಪ್ರೂಫ್ ಮೊಬೈಲು, ಸೊ ವರಿ ಇಲ್ಲ. ಒಂದು ನದಿ ಸಿಕ್ತು. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ನದಿ ಸಿಗುತ್ತೆ. ಅಲ್ಲಿ ನೀರಿನ ಫ್ಲೋ ಕಡಿಮೆ ಇರುತ್ತೆ ಅಂತ ಹೇಳಿದ್ರು. ಅಲ್ಲಿ ಬೇಕಂದರೆ ನಾವು ಸ್ನಾನ ಮಾಡ್ಬೋದು. ಸೊ ಮಳೆ ಜಾಸ್ತಿ ಆಯಿತು. ಇವಾಗ ಸದ್ಯಕ್ಕೆ ನಾನು ಮೊಬೈಲ್ ಆಫ್ ಮಾಡಿಬಿಟ್ಟು ನನ್ನ ರೈನ್ ಕೋಟ್ ಒಳಗಡೆ ಇಟ್ಕೊಳ್ತೀನಿ. ಗೈಸ್ ನೋಡಿ, ಇಲ್ಲೊಂದು ನದಿ ಇದೆ. ಈ ನದಿಯಲ್ಲಿ ನಾವು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು. ಅಲ್ಲಿ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ನದಿ ಇದೆ. ಅಲ್ಲಂತೂ ವಾಟರ್ ಫ್ಲೋ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅಲ್ಲಿ ಸ್ನಾನ ಮಾಡೋದಕ್ಕೆ ಬಿಡಲ್ಲ. ಸೊ ಇಲ್ಲಿ ವಾಟರ್ ಫ್ಲೋ ಕಡಿಮೆ ಇರೋದ್ರಿಂದ ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ಹಾಗೆ ದರ್ಶನ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಕೊಟ್ಟಿಯೂರಲ್ಲಂತೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರುತ್ತೆ, ಬಿಟ್ಟು ಬರ್ತಾನೆ ಇರುತ್ತೆ. ಸೊ ಇವತ್ತು ಲಾಸ್ಟ್ ಡೇಟು. ಆದಷ್ಟು ಬೇಗ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ನೋಡಿ, ಅಲ್ಲೊಂದು ಬ್ರಿಡ್ಜ್ ಇದೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಒಂದು ಬ್ರಿಡ್ಜ್ ಇದೆ. ಸೊ ಬನ್ನಿ, ಬೇಗ ಇವಾಗ ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಕ್ಕೆ ಹೋಗೋಣ. ಇವಾಗ ನಾನು ಈ ಬಾವಲಿ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಮಹಾಶಿವನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ.
ನೋಡಿ ಇಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ಈ ಬಾವುಲಿ ನದಿಯಲ್ಲಿ ಈಗಷ್ಟೇ ಸ್ನಾನ ಆಯಿತು. ಇವಾಗ ಅಲ್ಲಿ ಮುಂದೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಗೈಸ್, ಈ ನದಿ ಕ್ರೇಜಿಯಾಗಿ ಹರಿತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಫ್ಲೋ ಇದೆ ಈ ನದಿದು. ಇಲ್ಲಿ ಮೇಲೆ ಸ್ಕೈ ವಾಕ್ ಕೂಡ ಇದೆ ನೋಡಿ. ಈ ನದಿ ನೀರಲ್ಲಿ ನಾವು ಸ್ನಾನ ಮಾಡೋಕ್ಕಾಗಲ್ಲ. ಫಸ್ಟ್ ನಾವು ಮಾಡ್ಕೊಂಬಂದಲ್ಲ, ಅಲ್ಲಿ ಮಾತ್ರ ಸ್ನಾನ ಮಾಡ್ಬೋದು. ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ಲೇಡೀಸ್ ನಾಟ್ ಅಲೌಡ್ ಅಂತ ದೊಡ್ಡದಾಗಿ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ ನೋಡಿ. ವೈಶಾಖ ಮಾಸದಲ್ಲಿ ಈ ಕೊಟ್ಟಿರೋ ದೇವಸ್ಥಾನ ಓಪನ್ ಆಗಿದ್ದು ಈ ವರ್ಷ ಜೂನ್ 8ನೇ ತಾರೀಕು. ಜೂನ್ 8ನೇ ತಾರೀಕಿಂದ ಜುಲೈ 4ನೇ ತಾರೀಕುವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಅಂದರೆ ಇವತ್ತೇ ಲಾಸ್ಟ್ ಡೇಟು. ಸೊ ಫಸ್ಟ್ 2 ಡೇಸು ಮತ್ತು ಲಾಸ್ಟ್ 4 ಡೇಸು ಈ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ದರ್ಶನ ಮಾಡೋದಕ್ಕೆ ಅವಕಾಶ ಇರಲ್ಲ. ಗೈಸ್, ಕ್ರೇಜಿ ಆಗಿದೆ. ನಾನಂತೂ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಾಕ್ಷಾತ್ ಶಿವದೇವರೇ ಈ ದೇವಸ್ಥಾನಕ್ಕೆ ಬರೋ ಥರ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಬಂದು ದರ್ಶನ ಮಾಡ್ಕೊಂಡು ನೋಡೋಣ ಅಂತ ಬಂದಿದ್ದೀನಿ. ಗೈಸ್ ನೋಡಿ, ಎಷ್ಟೊಂದು ಜನ ಇಲ್ಲಿ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಬೇಕಾದಷ್ಟು ಜನ ನಾವೆಲ್ಲ ಇಲ್ಲಿ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ದರ್ಶನ ಮಾಡೋಕ್ಕೆ. ಕೆಲವರು ದರ್ಶನ ಮಾಡೋಕ್ಕೆ ಅಲೋ ಮಾಡ್ತಾ ಇದ್ದಾರೆ ಅಂತ ಇದ್ದಾರೆ. ಇನ್ನು ಕೆಲವರು ದರ್ಶನ ಇಲ್ಲ, ಹೋಗ್ಬಿಟ್ಟು ವಾಪಸ್ ಬರಬೇಕು ಅಂತ ಇದ್ದಾರೆ. ಯಾರೊಬ್ಬರು ಇಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನೇ ಕೊಡ್ತಾ ಇಲ್ಲ ನೋಡಿ. ನಾವು ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಫುಲ್ ಮಳೆ ಬರ್ತಾ ಇದೆ ಇಲ್ಲಿ. ಓ ಮೈ ಗಾಡ್, ಏನು ಗುರು ಇದು? ನೋಡಿ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಹೋಗೋದಕ್ಕೆ ಯಾರಿಗೂ ಅಲೋ ಇಲ್ಲ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗೋದಕ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ನಾವೆಲ್ಲ ಇಲ್ಲಿಂದ ದೂರದಿಂದಲೇ ನೋಡಬೇಕು. ಇಲ್ಲಿ ಬಂದಿರೋ 99% ಜನ ಎಲ್ಲ ನಮ್ಮ ಕರ್ನಾಟಕದವರೇ. ಪ್ರತಿಯೊಬ್ಬರು ಕನ್ನಡಿಗರೇ ಇದ್ದಾರೆ. ಇಲ್ಲೆಲ್ಲ ಈ ಥರ ಬೇಕಾದಷ್ಟು ಗುಡಿಸಲುಗಳು, ಮನೆಗಳ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಅದರೊಳಗಡೆ ಏನಿದೆಯೋ ಗೊತ್ತಿಲ್ಲ. ಈ ದೇವಸ್ಥಾನದ ದೊಡ್ಡ ದೊಡ್ಡ ದೀಪಗಳಿದು. ನೋಡಿ, ದೀಪ ಎಷ್ಟು ತೂಕ ಇದೆ. ನೋಡಿ, ಫುಲ್ ಜೋರಾಗಿ ಮಳೆ ಬರ್ತಾ ಇದೆ. ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ದೇವಸ್ಥಾನದವರು ಮತ್ತು ಪೊಲೀಸವರು ಜನನ ಮತ್ತೆ ಮನೆಗೆ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಗೈಸ್, ಈ ವರ್ಷಕ್ಕೆ ಈ ಕೋಟಿಯೂರು ಅಕ್ಕರೆ ದೇವಸ್ಥಾನದ ಓಪನಿಂಗ್ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ಇಯರೇನೆ. ನೋಡಿ, ಅಲ್ಲೊಬ್ಬರು ಪೂಜಾರಿ ಪೂಜೆ ಮಾಡ್ತಾ ಇದ್ದಾರೆ ಶಿವಲಿಂಗಕ್ಕೆ. ನಮ್ಗೆ ಇಲ್ಲಿಂದ ಕಾಣಿಸ್ತಾ ಇಲ್ಲ, ಅಲ್ಲಿ ಕೆಳಗಡೆ ಶಿವಲಿಂಗ ಇದೆಯಂತೆ. ಸೊ ಫುಲ್ ಮಳೆ ಬರ್ತಾ ಇದೆ. ಸದ್ಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ.
ಈ ಅಕ್ಕರೆ ದೇವಸ್ಥಾನದ ಕ್ಲೋಸಿಂಗ್ ಮುಗೀತು. ಇನ್ನೇನಿದ್ರು ಇಕ್ಕರೆ ದೇವಸ್ಥಾನ ಅದು ವರ್ಷ ಪೂರ್ತಿ ತೆಗೆದಿರುತ್ತೆ. ಅದು ಕೂಡ ಶಿವ ಟೆಂಪಲ್ಲು. ಈ ದೇವಸ್ಥಾನದ ಪಕ್ಕದಲ್ಲೇ ಅದು ಕೂಡ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ ಈಗ ನಾನು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಪೂಜಾ ಕೊಠಡಿಗಳು ಮತ್ತು ಈ ದೇವಸ್ಥಾನದ ಆಫೀಸು ಕಚೇರಿ, ಇನ್ನೂ ಬೇರೆ ಬೇರೆ ದೇವಸ್ಥಾನದ ರೂಮ್ಗಳೆಲ್ಲ ಅಂತೆ. ನಾವೀಗ ದೇವಸ್ಥಾನದಿಂದ ರಿಟರ್ನ್ ಆಗ್ತಾ ಇದ್ದೀವಿ. ದೇವಸ್ಥಾನ ಕ್ಲೋಸ್ ಆಯಿತು. ಸೊ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಕೇರಳಲ್ಲಿ ಲಾಟ್ರಿ ಸಿಕ್ಕಾಪಟ್ಟೆ ಫೇಮಸ್ಸು. ಎಲ್ಲಿ ನೋಡಿದ್ರು ಕೇರಳಲ್ಲಿ ಲಾಟ್ರಿ ಅಂತೂ ಮಾಡ್ತಾ ಇರ್ತಾರೆ. ಅಕ್ಕರೆ ದೇವಸ್ಥಾನ ಮುಗೀತು. ನಾವಿವಾಗ ಕೊಟ್ಟಿಯೂರು ಇಕ್ಕರೆ ಟೆಂಪಲ್ಗೆ ಹೋಗ್ಬರೋಣ ಬನ್ನಿ. ಏನು ಬ್ರೋ ಇದು? ಇದರಿಂದ ಮಾಡಿರ್ತಾರೆ. ಈ ಸ್ಥಳ ಪುರಾಣ ಏನು ಹೇಳುತ್ತೆ ಅಂತ ಅಂದರೆ, ಏನು ದಕ್ಷ ಇದ್ದ ಒಂದು ಗಡ್ಡನ ಕತ್ತರಿಸಿ ಫಾರೆಸ್ಟ್ಗೆ ನಿಲ್ಲಿಸಿರ್ತಾರೆ. ಸೊ ಅದ್ರ ರೆಪ್ರೆಸೆಂಟೇಟಿವ್ ಅಂತ ಇದನ್ನು ಮನೆ ಕಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಓಕೆ, ಏನಿದೆ ರೇಟ್ ಇದು? ಸರ್ ಏನಿದು? ಇದು ಮೇನ್ ಪ್ರಸಾದ ಈ ಕಡೆ. ಇಲ್ಲಿ ಮೇನ್ ಪ್ರೈಸ್ ಎಷ್ಟು ಸರ್? ಪ್ರೈಸ್ 100, 120, 150 ಇದು ಮೇನ್ ದಿಶೆ ದೋಸೆ ಹಾಕಿದ್ದಿದೆ. ಇದು ಮೇನ್ ಪ್ರಸಾದ ಈ ಕಡೆ ಕೊಟ್ಟಿರ್ತಾನೆ. ಹಾಂ. ಇಲ್ಲಿ ಎಲ್ಲ ಕಡೆ ಎಲ್ಲ ಅಂಗಡಿಗಳಲ್ಲಿ ಈ ಥರ ಮಾಡ್ತಾ ಇರ್ತಾರೆ. ಇದನ್ನು ದೃಷ್ಟಿ ದೋಷಕ್ಕೆ ಅಂತ ತೊಗೊಂಡೋಗಿ ಮನೆ ಕಟ್ತಾರಂತೆ. ಇದೇ ಇಲ್ಲಿ ಮೇನ್ ಪ್ರಸಾದ ಅಂತೆ. ಬೇರೆ ಪ್ರಸಾದ ಟೆಂಪಲಲ್ಲಿ ಕೊಡ್ತಾರೆ, ಬಟ್ ಇವ್ರುಗಳು ಹೇಳ್ತಿರೋದು ಇದೇ ಇಲ್ಲಿ ಮೇನ್ ಪ್ರಸಾದ ಥರ ಅಂತೆ. ನೋಡಿ ಗೈಸ್, ನಾನು ತೊಗೊಂಡಿದ್ದೀನಿ. ಸೊ ಅಕ್ಕರೆ ದೇವಸ್ಥಾನ ಮುಗೀತು. ಇವಾಗ ಇದ್ರ ಆಪೋಸಿಟ್ಟೇ ಇರೋ ಇಕ್ಕರೆ ದೇವಸ್ಥಾನಕ್ಕೆ ಹೋಗ್ಬರೋಣ ಬನ್ನಿ. ಅದು ಕೂಡ ಶಿವ ಟೆಂಪಲ್ಲು. ಅದು ವರ್ಷ ಪೂರ್ತಿ ಓಪನ್ ಇರುತ್ತೆ. ಇಲ್ಲಿನ ವೆದರು, ಇಲ್ಲಿನ ಮಳೆ, ಇಲ್ಲಿನ ಗ್ರೀನ್ರಿ ಎಕ್ಸಲೆಂಟ್ ಆಗಿದೆ, ಅದ್ಭುತವಾಗಿದೆ. ಸೊ ನಾನಂತೂ ತುಂಬ ಲಕ್ಕಿ ಅಂತ ಫೀಲ್ ಆಗ್ತಾ ಇದೆ. ಗೈಸ್, ಇಲ್ಲಿ ಕೇರಳ ಊಟ ನೋಡಿ ಯಾವ ಥರ ಇದೆ. ಇದು ಕೇರಳ ಊಟ. ಅನ್ನ ಸಾಂಬಾರಿದೆ, ಪಲ್ಯ ಇದೆ, ಆಮೇಲೆ ಚಟ್ನಿ ಇದೆ, ಸ್ವಲ್ಪ ಕಾಳು ಪಲ್ಯ ಇದೆ. ಇಲ್ಲಿನ ರೈಸ್ ನೋಡಿ ಯಾವ ಥರ ಇರುತ್ತೆ. ನಮ್ಮ ರೈಸೇ ಬೇರೆ ಥರ ಇರುತ್ತೆ, ಕೇರಳ ರೈಸೇ ಬೇರೆ ಥರ ಇರುತ್ತೆ. ಗೈಸ್, ಇವಾಗ ಕೊಟ್ಟಿಯೂರು ದೇವಸ್ಥಾನ ಇಲ್ಲಿಂದ ಹೊರಡೋ ಸಮಯ. ನಾನು ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬೆಂಗಳೂರಿಂದ ಬಸ್ಸಲ್ಲಿ ಬಂದಿದ್ದು. ನಮ್ಮ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ಬಸ್ ಸ್ಟ್ಯಾಂಡಿಂದ ರಾತ್ರಿ 9:40ಗೆ ಬಸ್ ಸಿಗುತ್ತೆ. ಇರಿಟಿ ಅಂತ ಬಸ್ ಪಿಕ್ ಮಾಡಬೇಕು. ಇರಿಟಿ ಬಸ್ ಪಿಕ್ ಮಾಡಿದ್ರೆ ಇಲ್ಲಿ ಇರಿಟಿಯಲ್ಲಿ ಇಳ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಮಗೆ ಮನವಂತಿ ಅಂತ ಬಸ್ ಸಿಗುತ್ತೆ. ಆ ರೂಟಲ್ಲಿ ಹೋಗೋ ಬಸ್ನ ಪಿಕ್ ಮಾಡಿಕೊಂಡು ನಾವು ಇಲ್ಲಿ ಕೊಟ್ಟಿಯೂರು ಸ್ಟಾಪ್ ಅಂತ ಹೇಳಿದ್ರೆ, ಕೊಟ್ಟಿಯೂರು ಟೆಂಪಲ್ ಸ್ಟಾಪ್ ಮಾಡಿದ್ರೆ ದೇವಸ್ಥಾನ ಹತ್ರನೇ ನಿಲ್ಲಿಸ್ತಾರೆ. ನಂಗೆ ಬೆಂಗಳೂರಿಂದ ಇರಿಟಿವರೆಗೂ ಬಸ್ಸಲ್ಲಿ ಬರೋದಕ್ಕೆ ಸೆಮಿ ಸ್ಲೀಪರ್ AC ಬಸ್ಸಲ್ಲಿ ಬರೋದಕ್ಕೆ 720 ರೂಪಾಯಿ ತೊಗೊಂಡ್ರು. ಹಾಗೆಯೇ ಇರಿಟಿಯಿಂದ ಈ ಒಂದು ಕೊಟ್ಟಿಯೂರು ದೇವಸ್ಥಾನ ಬರೋದಕ್ಕೆ ಬಸ್ಸಲ್ಲಿ ಜಸ್ಟ್ 50 ರೂಪಾಯಿ ತೊಗೊಂಡ್ರು ಅಷ್ಟೇ. ಸೊ ಸೇಮ್ ರೂಟಲ್ಲಿ ನಾನಿವಾಗ ಇಲ್ಲಿಂದ ಬೆಂಗಳೂರಿಗೆ ರಿಟರ್ನ್ ಆಗ್ತೀನಿ. ಇಲ್ಲಿಂದ ಮೊದಲು ಇರಿಟಿಗೆ ಹೋಗ್ತೀನಿ, ಅಲ್ಲಿಂದ ನಾನು ನಮ್ಮ ಬೆಂಗಳೂರು ಬಸ್ನ ಪಿಕ್ ಮಾಡ್ತೀನಿ. ಸೊ ಗೈಸ್, ಈ ವರ್ಷ ಕೊಟ್ಟಿಯೂರು ದೇವಸ್ಥಾನದ ಎಂಟ್ರಿ ಇವತ್ತಿಗೆ ಮುಗಿದಿದೆ. ಇನ್ನೇನಿದ್ರು ನೆಕ್ಸ್ಟ್ ಇಯರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್. ಗೈಸ್, ಇರಿಟಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಇಲ್ಲಿ ಬಸ್ಸು ಸ್ಟಾಪ್ ಮಾಡಿದ್ಲು. ಸೊ ಇಲ್ಲೊಂದು ಒಳ್ಳೆ ಫಾಲ್ಸ್ ಸಿಕ್ತು ನೋಡಿ, ನದಿ ಹರಿತಾ ಇದೆ, ಸಖತ್ತಾಗಿದೆ. ವ್ಯೂ ನೋಡಿ ಏನು ಕ್ರೇಜಿಯಾಗಿದೆ.
ಬನ್ನಿ ಆ ಕಡೆನೂ ತೋರಿಸ್ತೀನಿ. ನೋಡಿ ನದಿ ಹರಿತಾ ಇದೆ, ಸಕ್ಕದಾಗಿದೆ. ನೀರು ಫೋರ್ಸ್ ಜಾಸ್ತಿ ಇದೆ ಈ ಕಡೆ ಎಲ್ಲ, ಸಿಕ್ಕಾಪಟ್ಟೆ ಮಳೆ, ಅದಕ್ಕೆ ನೀರು ಫೋರ್ಸ್ ಜಾಸ್ತಿ ಇದೆ.